ಎಲ್ಲರಿಗೂ ನಮಸ್ಕಾರ. ಆರ್ ಎಸ್ ಫ್ಲಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೋಹಕ ತಾರೆ ರಮ್ಯಾ ಅವರಿಗೆ ಕೂಡಿ ಬಂದ ಕಂಕಣ ಭಾಗ್ಯ. ಇದು ನಿಜಾನ ಏನು ಅಂತ ಸಂಪೂರ್ಣವಾದ ಮಾಹಿತಿನ ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ವಿಡಿಯೋ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೆ ಈ ಚಾನಲ್ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಯಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಹಾಗೆ ಇಲ್ಲಿವರೆಗೂ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ, ಎಲ್ಲರಿಗೂ ಧನ್ಯವಾದಗಳು. ಹೌದು ಫ್ರೆಂಡ್ಸ್, ಸ್ಯಾಂಡಲ್ವುಡ್ ಮೋಹಕ ತಾರೆ ರಮ್ಯಾ ಅವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಎಂಬ ಸುದ್ದಿ ತುಂಬ ಹರಿದಾಡ್ತಿದೆ. ಹಾಗಾದರೆ ಇದು ನಿಜಾನಾ ಎಂಬ ಡೌಟ್ ನಿಮಗೆ ಎಲ್ರಿಗೂ ಬರೋದು ಸಹಜ. ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಅವರ ಅಭಿಮಾನಿಗಳಿಗೆ ಅವರ ಮದುವೆ ಯಾವಾಗ ಎಂಬ ಪ್ರಶ್ನೆ ಕಾಡ್ತಾನೇ ಇತ್ತು. ಈ ಬಗ್ಗೆ ಸಾಕಷ್ಟು ಅಭಿಮಾನಿಗಳು ಅವರನ್ನು ಯಾವಾಗಲೂ ಪ್ರಶ್ನೆ ಮಾಡ್ತಾನೇ ಇದ್ದರು. ಅವರ ಅಭಿಮಾನಿಗಳು ಮದುವೆ ಯಾವಾಗ ಎಂಬ ಪ್ರಶ್ನೆ ಕೇಳಿದಾಗ ಅವರು ಟೈಮ್ ಬಂದಾಗ ಆಗುತ್ತೆ ಎಂಬ ಉತ್ತರವನ್ನು ತುಂಬ ಸಂತೋಷದಿಂದ ನಗುನಗುತ್ತಲೇ ಹೇಳ್ತಿದ್ರು. ಅದಕ್ಕೆ ಸದ್ಯದಲ್ಲೇ ರಮ್ಯಾ ಅವರ ಅಭಿಮಾನಿಗಳಿಗೆ ಸಿಹಿ ಸುದ್ದಿನ ಕೊಡ್ತಾರೆ ಅಂತಲೇ ಹೇಳ್ಬೋದು. ರಮ್ಯಾ ಅವರು ಸ್ಯಾಂಡಲ್ವುಡ್ಡಲ್ಲಿ ಒಂದು ಕಾಲದಲ್ಲಿ ಟಾಪ್ ನಟಿಯಾಗಿ ತುಂಬ ಹೆಸರನ್ನು ಮಾಡಿದ್ದಾರೆ. ಹಾಗೆ ರಾಜಕೀಯ ರಂಗದಲ್ಲಿಯೂ ಕೂಡ ಸಕ್ರಿಯವಾಗಿರುತ್ತಾರೆ. ಆದರೆ ನಂತರದ ಇತ್ತೀಚಿನ 4-5 ವರ್ಷಗಳಿಂದ ಅವರು ರಾಜಕೀಯದಲ್ಲಿಯೂ ಹಾಗೆ ಸಿನಿಮಾದಲ್ಲಿಯೂ ಆ್ಯಕ್ಟಿವ್ ಆಗಿಲ್ಲ. ಯಾಕೆ ಅಂದರೆ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಡುವ ಬಗ್ಗೆ ತುಂಬ ಗಂಭೀರವಾಗಿ ಯೋಚನೆ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಹಾಗಾದರೆ ಇವಾಗ ಏನು ಹರಿದಾಡ್ತಿದೆಯೋ ಈ ವಿಷಯ ನಿಜನಾ ಅಂತ ನೀವು ಕೇಳೋದಾದರೆ ಖಂಡಿತವಾಗ್ಲೂ ನಿಜ ಫ್ರೆಂಡ್ಸ್. ಹಾಗಾದರೆ ಇವಾಗ ಎಲ್ರಿಗೂ ಆ ಹುಡುಗ ಯಾರಿರಬಹುದು ಎಂಬ ಡೌಟ್ ಕೂಡ ಬಂದಿರುತ್ತೆ. ಅವ್ರ ಹೆಸರು ಬಂದುಬಿಟ್ಟು ಪ್ರಭಾವ್ ಚೌಧರಿ ಅಂದ್ಬಿಟ್ಟು. ಅವರು ದೊಡ್ಡ ಟೆಕ್ಸ್ಟೈಲ್ ಉದ್ಯಮಿ ಕೂಡ ಆಗಿರ್ತಾರೆ. ಹೌದು ಫ್ರೆಂಡ್ಸ್, ಅವರು ಗಾರ್ಮೆಂಟ್ಸ್ಗಳ CEO ಆಗಿರ್ತಾರೆ. ಸಾಕಷ್ಟು ನಗರಗಳಲ್ಲಿ ಉದ್ಯಮಗಳನ್ನು ಹೊಂದಿರುವಂಥ ವ್ಯಕ್ತಿ ಅವರು. ಅವ್ರ ಜೊತೆ ರಮ್ಯಾ ಅವರ ಮದುವೆ ಫಿಕ್ಸ್ ಆಗಿರುವಂಥದ್ದು. ಹಾಗಾದರೆ ಮದುವೆ ಯಾವಾಗ ಎಂಬ ಪ್ರಶ್ನೆ ಕೂಡ ನಿಮಗೆ ಬಂದಿರುತ್ತೆ. ಅಕ್ಟೋಬರ್ ಮೊದಲ ವಾರದಲ್ಲಿ ನಿಶ್ಚಿತಾರ್ಥ, ಹಾಗೆ ನವೆಂಬರಲ್ಲಿ ಮದುವೆ ಆಗುವಂಥದ್ದು ಫ್ರೆಂಡ್ಸ್. ಈ ಮಾಹಿತಿನ ರಮ್ಯಾ ಅವರೇ ತುಂಬ ಆಪ್ತರ ಬಳಿ ಹೇಳಿಕೊಂಡಿರುವಂಥದ್ದು. ಈ ಹಿಂದೆ ರಮ್ಯಾ ಅವರ ಮದುವೆ ವಿಚಾರದಲ್ಲಿ ತುಂಬ ಗಾಳಿ ಸುದ್ದಿ ಹರಿದಾಡ್ತಾ ಇತ್ತು ಅಂತಲೇ ಹೇಳ್ಬೋದು, ನಿಮಗೂ ಗೊತ್ತಿರುತ್ತೆ. ಆದರೆ ಇದು ಯಾವುದೇ ರೀತಿ ಫೇಕ್ ನ್ಯೂಸ್ ಆಗಿರೋದಿಲ್ಲ, ಇದು ಖಚಿತವಾದ ಮಾಹಿತಿ ಆಗಿರುತ್ತೆ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.